2025 ಲಿಂಗನಮುಖಿ ಆಣೆಕಟ್ಟು ಕರ್ನಾಟಕದ ಸಾಗರ ತಾಲೂಕಿನಲ್ಲಿ ಶರಾವತಿ ನದಿಗೆ ಅಡ್ಡವಾಗಿದೆ. 1964ರಲ್ಲಿ ನಿರ್ಮಿಸಲಾದ ಒಂದು ದೊಡ್ಡ ಜಲವಿದ್ಯುತ್ ಆಣೆಕಟ್ಟು ಆಗಿದೆ. ಇದು ಜಲವಿದ್ಯುತ್ ಉತ್ಪಾದನೆಗೆ ಪ್ರಮುಖ ಮೂಲವಾಗಿದೆ. 4.29 ಘನ ಕಿಲೋಮೀಟರ್ 151.52 CMC ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಇದು ಜೋಗ ಜಲಪಾತದಿಂದ ಸುಮಾರು 6-9 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಪ್ರವಾಸಿಗರಿಗೆ ತಾಲೂಕು ಶಿವಮೊಗ್ಗ ಜಿಲ್ಲೆ ನದಿ ಶರಾವತಿ ನದಿ ನಿರ್ಮಾಣ 1964 ಉದ್ದೇಶ ಮುಖ್ಯವಾಗಿ ಜಲವಿದ್ಯುತ್ ಉತ್ಪಾದನೆ, ಆದರೆ ನೀರಾವರಿ ಮತ್ತು ಕುಡಿಯುವ ನೀರಿನ ಪೂರೈಕೆಗೂ ಸಹ ಸಾಮರ್ಥ್ಯ ಸುಮಾರು 4.29 ಘನ ಕಿಲೋಮೀಟರ್ 155.52 TMC. ಪ್ರಮುಖ ಅಂಶಗಳು: ಜಲಾಶಯದ ನಿರ್ಮಾಣದಿಂದಾಗಿ ಸುಮಾರು 70 ಕಿಲೋಮೀಟರ್ ಪ್ರದೇಶ ಮುಳುಗಡೆಯಾಗಿದೆ. ಇದರಿಂದಾಗಿ ಹಲವು ಗ್ರಾಮಗಳಿಗೆ ಜನರು ಸ್ಥಳಾಂತರಗೊಂಡಿದ್ದಾರೆ. ಇದು ಕರ್ನಾಟಕದ ವಿದ್ಯುತ್ ಬೇಡಿಕೆಗೆ ಹೆಚ್ಚಿನ ಭಾಗವನ್ನು ಪೂರೈಸುತ್ತದೆ. ಇದು ಪ್ರವಾಸಿಗರಿಗೆ ಆಕರ್ಷಣೀಯ ತಾಣವಾಗಿದೆ. ಜೋಗ ಜಲಪಾತಕ್ಕೆ ಸಮೀಪದಲ್ಲಿ ಭದ್ರತಾ ಕಾರಣಗಳಿಗಾಗಿ ಆಣೆಕಟ್ಟಿಗೆ ಭೇಟಿ ನೀಡಲು ಅನುಮತಿ ಅಗತ್ಯವಿದೆ. ಆ ಚಿತ್ರ ಏನಪ್ಪಾ ಅಂದ್ರೆ ಲಿಂಗನಮಕ್ಕಿ ಜಲಾಶಯ ಇತ್ತು, ಅಂದ್ರೆ ಅಣೆಕಟ್ಟು. ಈ ಅಣೆಕಟ್ಟಿನ ಬಗ್ಗೆ ಮಾಹಿತಿಯನ್ನು ಪ್ರಸ್ತುತಪಡಿಸಿರುವಂತಹ 7ನೇ ತರಗತಿ ವಿದ್ಯಾರ್ಥಿಗಳಿಗೆ ತುಂಬ ಧನ್ಯವಾದಗಳು.